ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ನಾನು ನಿಮಗೆ ಒಂದು ಒಳ್ಳೆಯ ವಿಚಾರವನ್ನು ಇವತ್ತು ನಿಮಗೆ ಮುಂದಿಡಕ್ಕೆ ಬರ್ತಾ ಇದ್ದೀನಿ. ಅದೇನೆಂದರೆ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕಳ್ಳಿಲ್ಘಟ್ಟ ಗ್ರಾಮ ಪಂಚಾಯತಿಯಲ್ಲಿ ಕರ್ಮಕಾಂಡನ ನೋಡಿ. ಈ ಗ್ರಾಮ ಪಂಚಾಯತಿ ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ. ಇಲ್ಲಿ ಗುಬ್ಬಿ ತಾಲೂಕು ವಾಸಣ್ಣರು ಅಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟು. ಆದರೂ ಮಾತ್ರ ಕಳ್ಳಿಲ್ಘಟ್ಟ ಗ್ರಾಮದಲ್ಲಿ ಚರಂಡಿಗಳು ತುಂಬಿ ತುಳುಕ್ತಾ ಇವೆ, ಗಬ್ಬು ನಾರ್ತಿದ್ದಾವೆ. ಆದರೂ ಮಾತ್ರ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇತ್ತ ತಲೆ ಹಾಕ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ನೋಡಿ, ಗುಬ್ಬಿ ತಾಲೂಕಿನಲ್ಲಿ ಕಳ್ಳಿಲ್ಘಟ್ಟ ಗ್ರಾಮ ಒಂದೇ ಅಲ್ಲ, ಹಲವಾರು ಹಳ್ಳಿಗಳಲ್ಲಿ ಚರಂಡಿಗಳು ಗಬ್ಬು ನಾರ್ತಿದ್ರು ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಅದು ಕೇಳಿದರೆ ನೋಡೋಣ, ನಾವೇ ನಾಳೆ ಮಾಡ್ತೀವಿ, ನಾಡ್ದು ಮಾಡ್ತೀವಿ ಅಂತ ಹೇಳಿ ಹೀಗೆ ಸಾಬು ಬೀಳ್ತದೆ. ಆದರೂ ಮಾತ್ರ ಇಲ್ಲಿ ಕಾಯಿಲೆಗಳು ಪ್ರಾರಂಭ ಆದರೆ ಆಮೇಲೆ ಕಳ್ಳಿಲ್ಘಟ್ಟ ಗ್ರಾಮ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಚರಂಡಿಗಳು ತುಂಬಿ ತುಳುಕಾಡ್ತಿದ್ದಾವೆ. ಇಲ್ಲಿ ಸೊಳ್ಳೆಗಳು ಜಾಸ್ತಿ ಆಗಿ ಮಲೇರಿಯಾ, ಆ ಕಾಯಿಲೆ ಈ ಕಾಯಿಲೆ ಅಂತೇಳಿ ಜನ ತತ್ತರಿಸ್ಬೇಕಾಗುತ್ತೆ. ದಯಮಾಡಿ ಇಲ್ಲಿ ಗ್ರಾಮ ಪಂಚಾಯತಿಯವ್ರಿಗೆ ಬುದ್ಧಿ ಹೇಳೋರಿಲ್ವಾ? ನಮ್ಮ ಗುಬ್ಬಿ ತಾಲೂಕು ಅಂದರೆ ವಾಸಣ್ಣವರು ಅಂದರೆ ಗುಬ್ಬಿ ತಾಲೂಕು. ಯಾಕೆಂದರೆ ಇಲ್ಲಿನ ಜನತೆ ವಾಸಣ್ಣವ್ರನ್ನ ಅಷ್ಟೊಂದು ನಂಬಿದ್ದಾರೆ. ಅಷ್ಟೇ ಅಲ್ಲ, ಗುಬ್ಬಿ ತಾಲೂಕು ವಾಸಣ್ಣರು ಓಟ್ ಹಾಕಿದ ಜನತೆಗೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂತಿದ್ದಾರೆ. ನೋಡಿ, ಇತ್ತೀಚೆಗೆ ಗುಬ್ಬಿ ತಾಲೂಕಿನ ಕಳ್ಳಿಲ್ಘಟ್ಟ ಗ್ರಾಮಕ್ಕೂ ಭೇಟಿ ನೀಡಿದರು. ಆದರೆ ಈ ಚರಂಡಿ ವ್ಯವಸ್ಥೆ ಅವ್ರ ಗಮನಕ್ಕೆ ಬಂದಿರೋಕ್ಕಿಲ್ಲ. ದಯಮಾಡಿ ವಾಸಣ್ಣವರು ಇಲ್ಲಿ ಗ್ರಾಮ ಪಂಚಾಯತಿಯವ್ರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕಾಗಿದೆ. ಇಲ್ಲ ಅಂದರೆ ಜನ ರೊಚ್ಚಿಗೆದ್ದು ಯಾವಾಗ ಧರಣಿಗೆ ಬೀಳ್ತಾರಂತ ಗೊತ್ತಿಲ್ಲ. ದಯಮಾಡಿ ಗ್ರಾಮ ಪಂಚಾಯತಿಯವ್ರಿಗೆ ಈಗಲಾದರೂ ವಾಸಣ್ಣವರು ಬುದ್ಧಿ ಹೇಳ್ಬೇಕಂತೇಳಿ ನಮ್ಮ ಮಾಧ್ಯಮದ ವತಿಯಿಂದ ಕೇಳ್ಕೊಂತಿದ್ದೀವಿ. ಈ ಗುಬ್ಬಿ ತಾಲೂಕಿನ ಕಳ್ಳಿಲ್ಘಟ್ಟ ಗ್ರಾಮ ಪಂಚಾಯತಿಯವ್ರಿಗೆ ಬುದ್ಧಿ ಹೇಳಿ ಈ ಚರಂಡಿಗೆ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಕ್ಕೆ ಈಗಲಾದರೂ ಮನಸ್ಸು ಕೊಡ್ತಾರ ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಜನ ಕೇಳ್ತಿದ್ದಾರೆ. ದಯಮಾಡಿ ವಾಸಣ್ಣವರು ಇತ್ತ ತಲೆ ಹಾಕಿ ಸ್ವಲ್ಪ ಇಲ್ಲಿ ನಡೀತಿರೋಂಥ ಅವ್ಯವಹಾರದ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿದೆ. ಯಾಕೆಂದರೆ ಗುಬ್ಬಿ ತಾಲೂಕಿನಲ್ಲಿ ಜನತೆ ನಿಮ್ಮನ್ನು ನಂಬಿದ್ದಾರೆ. ಆದ್ದರಿಂದ ಈ ನೋಡಿ, ಚರಂಡಿ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ. ಮಾಡ್ತಾರೆ. ಮಾಡಿ ರೇಟ್ ಎಷ್ಟು ಕೆಳಗೆ